ಗೊಂಬೆ, ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗಿದ್ದಿ? ನೀವು ಯಾಕಿನ್ನೂ ಎದ್ದಿದ್ದೀರಾ? ಹೋಗಿ ಮಲ್ಕೊಳ್ಳಿ. ನಿಂತ್ಕೋ. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ನೀನು. ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗಿದ್ದೆ ಗೊಂಬೆ? ಸಾಕು ನಿಲ್ಲಿಸಿ. ನನ್ನನ್ನು ಹಾಕಿ ಕರಿಬೇಡಿ. ಗೊಂಬೆ, ನೀವು ಹೇಳೋ ಮಾತನ್ನ ಕೇಳಿಕೊಂಡು ಕುಣಿಯೋ ಗೊಂಬೆ ಆಗಿರ್ಬೇಕಲ್ವಾ ನಾನು? ಮನೆಯಲ್ಲಿ ಶೋಕೇಸಲ್ಲಿ ಕೂರೋ ಗೊಂಬೆ. ನೀವು ಹಾಕಿರೋ ಗೆರೆನ ಯಾರು ದಾಟಬಾರ್ದು ಅನ್ನೋ ಹಠನ ಇನ್ನೂ ಎಷ್ಟು ದಿನ ಸಾಧಿಸ್ತೀರಾ? ಇದು ಹಠ ಅಲ್ಲ. ರಾತ್ರಿ ಇಷ್ಟೊತ್ತಲ್ಲಿ ಮನೆ ಮಗಳು ಹೊರಗಡೆ ಯಾರನ್ನೂ ಕೂಕೊಂಡು ಓಡಾಡೋದು ಮರ್ಯಾದೆ ಅಲ್ಲ. ಓಹೋ, ಮನಸ್ಸಲ್ಲಿ ಸ್ವಲ್ಪನೂ ನೆಮ್ಮದಿ, ಖುಷಿ, ಸಂತೋಷನೇ ಇಲ್ಲದೆ ಮರ್ಯಾದೆ ಇಟ್ಕೊಂಡು ಏನು ಮಾಡ್ತೀರಾ ನೀವು? ಮರ್ಯಾದೆಯಿಂದ ಯಾರ ನೆಮ್ಮದಿನೂ ಹಾಳಾಗಲ್ಲ ದೇವಕಿ. ಅದೊಂದು ಕಳ್ಕೊಂಡಾಗಲೇ ನೆಮ್ಮದಿ ಹಾಳಾಗೋದು. ಕಳ್ಕೊಳ್ಳೋದ್ರ ಬಗ್ಗೆ ಮಾತಾಡಬೇಡಿ ನೀವು. ಅದ್ರ ಬಗ್ಗೆ ನಿಮಗೇನೂ ಗೊತ್ತಿಲ್ಲ. ಬದುಕಲ್ಲಿ ಪ್ರೀತಿನ ಕಳ್ಕೊಂಡು ಉಸಿರಾಡ್ತಾ ಇದ್ದೀನಿ ನಾನು. ದೇವಕಿ, ಜೈ ನನ್ನ ಲೈಫಲ್ಲಿ ವಾಪಸ್ ಬಂದಿದ್ದಾನೆ. ನಾನು ಅವನನ್ನ ನೋಡಿದ್ದೀನಿ, ಮಾತಾಡ್ಸಿದ್ದೀನಿ. ನೋಡಿ, ಅವನೇ ಕೊಟ್ಟಿರೋ ಗಿಫ್ಟ್. 22 ವರ್ಷಗಳ ಹಿಂದೆ ಇದೇ ಗಿಫ್ಟ್ನ ಅವನು ನನಗೆ ಕೊಟ್ಟಿದ್ದ. ಆದರೆ ಆಗ ನೀವು ಅದನ್ನು ಕಿತ್ಕೊಂಡಿದ್ರಿ. ಈ ಕಿತ್ಕೊಳ್ಳಿ ನೋಡೋಣ. ಬದುಕಿರೋ ಮನುಷ್ಯ ಸತ್ತಿದ್ದೇನಂತ ಹೇಳೋಕೆ ನಿಮಗೆ ಮನ್ಸರು ಹೇಗೆ ಬಂತು? ಇಷ್ಟೊಂದು ದೊಡ್ಡ ಸುಳ್ಳ? ನೀವು ಒಂದು ಸತ್ಯ ಹೇಳಿದಿದ್ರೆ ನನ್ನ ದೃಷ್ಟಿಯಲ್ಲಿ ನಿಮ್ಮ ಮರ್ಯಾದೆ ಇನ್ನೂ ಜಾಸ್ತಿ ಆಗ್ತಿತ್ತು. ನೀವು ಹೇಳಿರೋದು ಒಂದೇ ಸುಳ್ಳ? ಇಲ್ಲ ಇನ್ನೂ ಯಾವ್ಯಾವ ಸುಳ್ಳು ಹೇಳಿ ನನ್ನ ಕಣ್ಣ ಮಣ್ಣು ಹಚ್ಚಿದ್ದೀರಾ? ಏನಾಯ್ತು? ಒಂದೇ ಪ್ರಶ್ನೆಗೆ ಸುಮ್ಮನಾಗ್ಬಿಟ್ರಿ. ಮರ್ಯಾದೆ, ನೆಮ್ಮದಿ ಅಂತ ದೊಡ್ಡ ದೊಡ್ಡ ಪದಗಳನ್ನ ಬಳಸ್ತಾ ಇದ್ರಿ. ಈಗ ಉತ್ತರ ಕೊಡಿ. ಹೇಳ್ತಾ ಹೋದ್ರೆ ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ನೀವು ಉತ್ತರ ಕೊಡಬೇಕಾಗುತ್ತೆ. ಎಲ್ರು ಅಷ್ಟೊಂದು ಪ್ರಶ್ನೆಗಳನ್ನ ಎದೆಲಿಟ್ಕೊಂಡಿದ್ದಾರೆ. ಅವ್ರು ಯಾರು ಕೇಳ್ತಾ ಇಲ್ಲ, ನಾನು ಕೇಳ್ತಾ ಇದ್ದೀನಿ. ನನ್ನ ಎಲ್ಲ ಪ್ರಶ್ನೆಗೂ ನನಗೆ ಉತ್ತರ ಬೇಕು. ಹ್ಯುಮ್ಯಾನಿಟಿ ಅಂತ ಒಂದಿದೆಯಲ್ಲ, ಅದಕ್ಕೆ ನಾನು ಸುಮ್ಮನೆ ಇರಬೇಕು. ನಿಮ್ಮ ಆರೋಗ್ಯ ತಲೆಯಲ್ಲಿಟ್ಕೊಂಡು ಸುಮ್ಮನೆ ಇರಬೇಕು. ಪ್ರಶ್ನೆಗಳನ್ನ ಕೇಳ್ತಾ ಹೋದಷ್ಟು ಉತ್ತರ ಕೊಡೋಕ್ಕಾಗ್ದಿರೋ ನೀವೇ ಹೇಳಿರೋ ಸುಳ್ಳುಗಳೇ ನಿಮ್ಮ ಎದೆನ ಇರಿದು ಘಾಸಿ ಮಾಡ್ತವೆ. ಅದು ನನಗಿಷ್ಟ ಇಲ್ಲ. ಆದರೆ ನೀವೇ ನಿಮ್ಮ ಕೈಯಾರೆ ನಿಮ್ಮ ಮಕ್ಕಳ ಜೀವನನ ಹಾಳು ಮಾಡಿಬಿಟ್ರಲ್ಲ. ಗೊಂಬೆ 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 ಅಂತ ಕರೆದು ಈಲಿ ಕೈ ಮುರಿದು ಶೋಕೇಸಲ್ಲಿ ಇಟ್ಬಿಟ್ರಲ್ಲ. ಈಗ ಹೇಗೆ ಸರಿ ಮಾಡ್ತೀರಾ? 22 ವರ್ಷಗಳ ಈ ಗೊಂಬೆ ಬದುಕಲ್ಲಿ ಕಳ್ಕೊಂಡಿರೋ ಸುಖ, ನೆಮ್ಮದಿ, ಪ್ರೀತಿ ಇದನ್ನೆಲ್ಲ ವಾಪಸ್ ತಂದ್ಕೊಡಕ್ಕಾಗುತ್ತಾ ನಿಮಗೆ? ವಯಸ್ಸನ್ನು ಶೆಲ್ಲು ಆಲ್ಮೋಸ್ಟ್ ಖಾಲಿಯಾಗಿರೋ ಗೊಂಬೆ ಮತ್ತೆ ಖುಷಿಯಾಗಿ ಹಾಡೋ ಹಾಗೆ ಮಾಡೋಕ್ಕಾಗುತ್ತಾ ನಿಮಗೆ? ಕ್ರಿಮಿನಲ್, ಅಯೋಗ್ಯ, ನನ್ನ ಮಗಳ ತಲೆ ಹಾಳು ಮಾಡ್ತಾ ಇದ್ದಾನೆ. ನನ್ನ ಮಗಳನ್ನ ಅವಳಿಂದ ಕಾಪಾಡ್ಕೋಬೇಕು. ನನ್ನ ಮಗಳನ್ನ ಅವನಿಂದ ಕಾಪಾಡ್ಕೋಬೇಕು. ನಾನು ನನ್ನ ಮಗಳನ್ನು ಕಾಪಾಡ್ಕೋಬೇಕು. ಗುಡ್ ಮಾರ್ನಿಂಗ್ ಅದಕ್ಕೆ.
ಗುಡ್ ಮಾರ್ನಿಂಗ್ ಲಕ್ಷ್ಮಿ. ತಗೊಳ್ಳಿ ಕಾಫಿ. ಥ್ಯಾಂಕ್ ಯು. ಅಣ್ಣ ಇಲ್ಲಿ ಕಾಣಿಸ್ತಿಲ್ಲ, ಅವನ ಕಾಫಿನ ಇಲ್ಲೇ ಇಡ್ಲಾ? ಬೇಡ, ಅಣ್ಣ ಹೊರಗೆ ಇದ್ದಾರೆ, ನೀನೇ ಹೋಗಿ ಕೊಟ್ಬಿಡು ಲಕ್ಷ್ಮಿ. ಲಕ್ಷ್ಮಿ, ನೀನು ಮಾಡ್ತಿರೋದು ಸರಿ ಅಂತ ನಿಂಗೆ ಅನ್ನಿಸ್ತಾ ಇದೆಯಾ? ನಾನೇನು ಮಾಡಿದೆ ಅದಕ್ಕೆ? ನೀನು ಹುಟ್ಟಿದಾಗಿಂದ ನಿಮ್ಮ ಅಣ್ಣನ ಜೊತೆನೇ ಬೆಳೆದಿದ್ಯಾ. ಅವ್ರು ಏನು ಅಂತ ನಿನಗೆ ಗೊತ್ತಿಲ್ವಾ ಲಕ್ಷ್ಮಿ? ಇಷ್ಟು ದಿನದಲ್ಲಿ ಸಂಜೀವ್ ಅವ್ರು ಎಷ್ಟು ಒಳ್ಳೆಯವರು ಅಂತ ನನಗೆ ಅರ್ಥ ಆಗಿದೆ. ಅಂಥದ್ರಲ್ಲಿ ನೀನು ಒಂದು ಇನ್ಸಿಡೆಂಟಿಂದ ಅವ್ರನ್ನ ಜಡ್ಜ್ ಮಾಡೋದು ಸರಿನಾ ಹೇಳು? ಅದಕ್ಕೆ ನಿಮಗೆ ಅಣ್ಣನ ಮೇಲೆ ಏನೂ ಬೇಜಾರಿಲ್ವಾ? ಅದಕ್ಕೆ ಬೇಕಾದರೆ ಅಣ್ಣನ ಹತ್ರ ನಾನು ಮಾತಾಡ್ತೀನಿ. ನೀನು ಮಾತಾಡಬೇಕು ಲಕ್ಷ್ಮಿ, ಆದರೆ ತಪ್ಪು ತಿಳ್ಕೊಂಡು ಪ್ರಶ್ನೆ ಮಾಡೋದಕ್ಕಲ್ಲ, ಪ್ರೀತಿಯಿಂದ ಮಾತಾಡಬೇಕು. ನಾನು ಆದಿ ಹೇಗಿದ್ದೀವೋ ನೀನು ಸಂಜೀವ್ ಅವರು ಕೂಡ ಹಾಗೆ ಅಲ್ವಾ? ಅದಕ್ಕೆ ನಿಮಗೆ ನಿಜವಾಗ್ಲೂ ಯಾವ ಬೇಸರನೂ ಇಲ್ವಾ? ನನಗೆ ಯಾವ ಬೇಸರನೂ ಇಲ್ಲ ಲಕ್ಷ್ಮಿ, ಆದರೆ ನೀನು ನಿಮ್ಮ ಅಣ್ಣನ ಮಾತಾಡಿಸ್ತಾ ಇದ್ರೆ ಅವ್ರಿಗೆ ಬೇಜಾರಾಗೋದಂತೂ ನಿಜ. ಹೋಗು, ಕಾಫಿ ಕೊಟ್ಟು ಪ್ರೀತಿಯಿಂದ ಮಾತಾಡ್ಸೋಗು. ಅಣ್ಣ, ಅಣ್ಣ, ಲಕ್ಕಿ, ಕಾಫಿ ತಂದ್ಯಾ? ನೀನು ನನ್ನನ್ನು ಮಾತಾಡ್ಸಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಕಣೆ. ಯಾಕೆ ಮಾತಾಡಿಸ್ಬೇಕು ನೀನು? ಮುದ್ದಾದ ತಂಗಿ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಡೋದನ್ನು ಬಿಟ್ಬಿಟ್ಟು ನಿನ್ನ ಮೇಲೆ ಕೈ ಮಾಡಿದೆ ನಾನು. ಯಾಕೆ ಮಾತಾಡಿಸ್ಬೇಕು ನೀನು ನನ್ನ? ಯಾಕೆ ಮಾತಾಡಿಸ್ಬೇಕು? ಕಾಫಿ ತಗೋ, ಆರೋಗುತ್ತೆ.